ಬ್ಯಾಕ್ಗ್ರೌಂಡ್ ಗಿಡಗಳು ಚೆನ್ನಾಗಿ ಎಷ್ಟು ಜನಕ್ಕೆ ಸ್ವಲ್ಪ ಇಲ್ಲೇ జరుగు ಅಂದ್ರೆ మార్చుకుంటారు ಎರಡು ಕೈಯಲ್ಲಿ ಹಂಗೆ ಇರಿ ವಿಡಿಯೋ ಮಾಡಿ APS ಸಂಸ್ಥೆ 90 ವರ್ಷಗಳ ಇತಿಹಾಸ ಇರೋ ಸಂಸ್ಥೆ. ಇಲ್ಲಿ ವಿ ವಾಂಟೆಡ್ ಟು ಗಿವ್ ಆಲ್ ರೌಂಡ್ ಪ್ರೋಗ್ರೆಸ್ ಟು ದಿ ಸ್ಟೂಡೆಂಟ್ಸ್. ಸೊ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್. ಅಂಡ್ ಅದರಲ್ಲೂ ಕೂಡ ಯೋಗನ ಬಹಳ ಶ್ರದ್ಧೆಯಿಂದ ಹೇಳ್ಕೊಡ್ತಾ ಇದ್ದೀವಿ. ಬಿಕಾಸ್ ಯೋಗ ಮಾಡೋದಕ್ಕೆ ಯೋಗ ಇರಬೇಕು ಅಂತ ಹೇಳ್ತಾರೆ. ಯೋಗದಿಂದ ಸರ್ವ ರೋಗ ನಿವಾರಣೆ. ಅದಕ್ಕೋಸ್ಕರ ಯೋಗನ ನಮ್ಮ ಟೀಚರು ಯೋಗಕ್ಕೆ ಅಂತಿದ್ದು ಅವರೆಲ್ಲ ಮಕ್ಕಳಿಗೂ ಯೋಗಾಭ್ಯಾಸ ಮಾಡಿಸ್ತಾ ಇದ್ದಾರೆ. ನಮ್ಮ ಶಿವಜ್ಯೋತಿ ಯೋಗ ಚಾಂಪಿಯನ್ಶಿಪ್ ಇತ್ತು. ಇದು ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್. ಅದರಲ್ಲಿ ನಮ್ಮ ಹುಡುಗರು ಬಹುಮಾನ ತಗೊಂಡ್ಬಂದಿದ್ದಾರೆ. 3rd, 4th, 5th and 6th ಪ್ರೈಸ್ ತಗೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ ಅಲ್ಲಿ. ಅದಲ್ಲದೆ ಕನ್ಸೋಲೇಷನ್ ಪ್ರೈಸ್ ಒಂದು 6 ಜನಕ್ಕೆ ಬಂದಿದೆ. ಸೊ ತುಂಬಾ ಸಂತೋಷ ಆಗ್ತಾ ಇದೆ. ಮಕ್ಕಳು ಬಹಳ ನಿಷ್ಠೆಯಿಂದ ಕಲ್ತ್ಕೊಂತಾ ಇದ್ದಾರೆ. ಸೊ ನಾನು ಹೇಳಿದಾಗೆ ಯೋಗದಿಂದ ಸರ್ವ ರೋಗ ನಿವಾರಣೆ ಅದನ್ನ ನಾವು ಮೊದಲಿಂದಾನೇ ಹೇಳ್ಕೊಟ್ಬಿಟ್ರೆ ಅವರು ಲೈಫ್ ಲಾಂಗ್ ದೇ ವಿಲ್ ಎಂಜಾಯ್ ದಿ ಲೈಫ್. ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಈಸ್ ಫಸ್ಟ್ ಅಂಡ್ ಎವ್ರಿಥಿಂಗ್ ಈಸ್ ನೆಕ್ಸ್ಟ್. ಅದಕ್ಕೋಸ್ಕರ ಯೋಗನ ಮಾಡ್ಕೊಳ್ಳಿ ಅಂತ ನಮ್ಮ ಹುಡುಗರಿಗಲ್ದೆ ಬೇರೆಯವ್ರಿಗೂ ಕೂಡ ಇದು ಮಾಡೋದಕ್ಕೆ ನಾನು ಯೋಗ ಮಾಡ್ತೇನೆ. ನನಗೆ 73 ವಯಸ್ಸು. ನಾನು ಇವತ್ತಿಗೂ ಯೋಗ ಮಾಡಿಕೊಂಡು ನನ್ನ ಆರೋಗ್ಯನ ಕಾಪಾಡ್ಕೊಂಡಿದ್ದೀನಿ. ಸೊ ಐ ವಿಶ್ ಆಲ್ ಆಫ್ ಯು ಟೇಕ್ ದಿ ಅಡ್ವಾಂಟೇಜ್ ಆಫ್ ಯೋಗ. ಯೋಗ ಇಸ್ ಬಿಕಮ್ ಇಂಟರ್ನ್ಯಾಷನಲ್. ನಮ್ಮ ಭಾರತ ದೇಶದಿಂದ ಹುಟ್ಟಿದ ಯೋಗ ಎಲ್ಲ ಪ್ರಪಂಚದಲ್ಲೆಲ್ಲ ಹರಡಿದೆ. ಸೊ ಪ್ಲೀಸ್ ಬಿ ಅವೇರ್ ಆಫ್ ಯೋಗ, ಲರ್ನ್ ಯೋಗ ಅಂಡ್ ಮೇಕ್ ಯುವರ್ ಲೈಫ್ ಗ್ಲೋರಿಯಸ್. ಥ್ಯಾಂಕ್ ಯು. ಶಿವಜ್ಯೋತಿ ಯೋಗ ಕೇಂದ್ರ ಬೆಂಗಳೂರು ಇವರು 2025ನೇ ಸಾಲಿನಲ್ಲಿ ರಾಷ್ಟ್ರ ಮಟ್ಟದ ಯೋಗ ಶಿಕ್ಷಣದ ಶಿಬಿರವನ್ನ ಅಂದ್ರೆ ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲಿತು ಮಂಡಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನಮ್ಮ APS ಶಿಕ್ಷಣ ಸಂಸ್ಥೆಯ PU ಕಾಲೇಜು ವತಿಯಿಂದ ಸುಮಾರು 10 ಜನ ಭಾಗವಹಿಸಿ ಬಹುಮಾನವನ್ನು ಗೆದ್ದಿದ್ದಾರೆ. ಅದರಲ್ಲಿ 3, 4, 5 ಮತ್ತು ಇನ್ನು 6 ಇತರೆ ಬಹುಮಾನಗಳನ್ನು ಪಡೆದು ಉತ್ತಮವಾದಂತಹ ಸಾಧನೆ ಮಾಡಿರ್ತಾರೆ. ಇದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಅಂದ್ರೆ ಈ ಶಿಕ್ಷಣದ ಜೊತೆಗೆ ಯೋಗ ಬಹಳ ಮುಖ್ಯವಾದಂತಹ ಒಂದು ಚಟುವಟಿಕೆ. ಇದರಲ್ಲೂ ಸಹ ನಮ್ಮ ಹುಡುಗರು ಆಸಕ್ತಿ ವಹಿಸಿ ಭಾಗವಹಿಸಿ ಬಹುಮಾನ ಗೆದ್ದಿರೋದು ಒಂದು ಸಂತೋಷದಾಯಕವಾದ ಸಂಗತಿ. ಇದು ನನಗೆ ಸಂತೋಷವಾಗಿದೆ. ಅದರಲ್ಲೂ ನಮ್ಮ PU ಕಾಲೇಜ್ APS ಟ್ರಸ್ಟ್ PU ಕಾಲೇಜ್ ಹುಡುಗರು 10 ಪ್ರೈಸ್ಗಳನ್ನ ಗೆದ್ದಿರೋದು ಬಹಳ ಸಂತೋಷವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ, ನಾನು ಪ್ರೊಫೆಸರ್ ನಾಗರಾಜ್ ಅಂತ APS PU ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಧನಲಕ್ಷ್ಮಿ ಅಂತ ಯೋಗ ಟೀಚರು ನಮ್ಮ ಮಕ್ಕಳಿಗೆ ಬಹಳ ಒಳ್ಳೆಯ ಒಂದು ತರಬೇತಿಯನ್ನ ಕೊಟ್ಟು ಎಲ್ಲ ಕಾಂಪಿಟೇಷನ್ಸ್ ಅಲ್ಲಿ ಭಾಗವಹಿಸೋ ಹಾಗೆ ಮಾಡ್ತಿದ್ದಾರೆ. ಇತ್ತೀಚೆಗೆ ನಡೆದಂತ ಶಿವಜ್ಯೋತಿ ನ್ಯಾಷನಲ್ ಲೆವೆಲ್ ನಡೆದಂತ ಯೋಗ ಒಂದು ಕಾಂಪಿಟೇಷನ್ ಅಲ್ಲಿ ನಮ್ಮ ಕಾಲೇಜಿನ 10 ಜನ ಮಕ್ಕಳು ಬಹಳ ಯಶಸ್ವಿಯಾಗಿ ಕಾಂಪಿಟೇಷನ್ ನ ಎದುರಿಸಿ 10 ಪ್ರೈಸ್ಗಳನ್ನು ಪಡೆದಿರುವಂತದ್ದು ಬಹಳ ಹೆಮ್ಮೆಯನ್ನ ತಂದಿದೆ.
ಯೋಗ ಎಂಬುದರ ಅರ್ಥ ಮನುಷ್ಯನ ವಿದ್ಯಾರ್ಥಿಗಳಲ್ಲಿ ಪ್ರಮುಖವಾಗಿ ಭಾವನಾತ್ಮಕ, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿಯನ್ನ ವೃದ್ಧಿಸುವಂತ ಏಕೈಕ ಕಲೆ. ಇದು ನಮ್ಮ ಕಾಲೇಜಿನಲ್ಲಿ ಯಶಸ್ವಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಸೊ ಈ ಪ್ರಯೋಜನ ಎಲ್ಲರಿಗೂ ಸಾರ್ವಜನಿಕವಾಗಿ ಎಲ್ಲರಿಗೂ ತಲುಪಬೇಕು. ಇದನ್ನ ಎಲ್ಲರೂ ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೋದು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ರಂಜಿನಿ. ಆಚಾರ್ಯ ಪಾಠಶಾಲಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಶಿವಜ್ಯೋತಿ ಯೋಗ ಕೇಂದ್ರದವರು ವಿದ್ಯಾರ್ಥಿಗಳಿಗಾಗಿ ನಡೆಸಿದಂತಹ ರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ನಮ್ಮ ಯೋಗಪಟುಗಳು ಭಾಗವಹಿಸಿ ಬಹುಮಾನ ತಂದಿರುವಂತದ್ದು ಕಾಲೇಜಿಗೆ, ತಂದೆ ತಾಯಿಗಳಿಗೆ ಹಾಗೂ ಇಡೀ ಸಂಸ್ಥೆಗೆ ಸಂತೋಷ ತರುವಂತ ಸಂಗತಿಯಾಗಿದೆ. ಇದರ ಹಿನ್ನೆಲೆಯಲ್ಲಿ ಬಹಳಷ್ಟು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮಕ್ಕಳಿಗೆ 15 ದಿನಗಳಿಂದ ನಿರಂತರವಾಗಿ ಯೋಗ ತರಬೇತಿಯನ್ನ ನಮ್ಮ ಯೋಗ ಶಿಕ್ಷಕಿಯಾಗಿರುವಂತಹ ಧನಲಕ್ಷ್ಮಿ ಮೇಡಮ್ ಅವ್ರು ಕೊಟ್ಟಿದ್ದಾರೆ. ಸೊ ಅದೆಲ್ಲದರ ಒಂದು ಫಲ ಮಕ್ಕಳು ಆ ಯೋಗಾಸನಗಳನ್ನ ತುಂಬಾ ವಿಶಿಷ್ಟ ರೀತಿಯಲ್ಲಿ ಅದನ್ನ ಪ್ರದರ್ಶನ ಮಾಡಿ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಈ ಮೂಲಕ ಸ್ಪರ್ಧಿಸಲಿದ್ದಾರೆ. ಅವರಿಗೆಲ್ಲ ಶುಭವಾಗ್ಲಿ ಅಂತ ಹೇಳಿ ಈ ಮೂಲಕ ಹಾರೈಸ್ತಾ ಇದ್ದೇನೆ. ಧನ್ಯವಾದ.